ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 110. ಅಪರಿಚಿತ ಕರೆಯನ್ನು ಹಿಂಬಾಲಿಸಿ ಅಮ್ಮನೊಂದಿಗೆ ರಾಯಚೂರಿಗೆ ತೆರಳಿದ್ದ ಕ್ಷಮ 2 ರಾತ್ರಿ ಕಳೆಯುವುದರೊಳಗಾಗಿ ಬೃಂದಾವನ ಮಹಲಿನಲ್ಲಿ ಹಾಜರಿದ್ದಳು. ಮನೆಯಲ್ಲಿ ಮದುವೆಯ ಮಾತುಕತೆಯಾದಾಗಿನಿಂದ ಕೃಷ್ಣ ಕಂಪನಿಗೆ ಹೋದದ್ದೇ ಕಡಿಮೆ. ಹಾಗೋ ಹೀಗೋ ವಾರಕ್ಕೆ2 ಬಾರಿ ಕಂಪನಿಗೆ ತೆರಳಿ ಮುಖ ತೋರಿಸಿ ಬರುತ್ತಿದ್ದವನು ಕಳೆದ 2 ದಿನಗಳಿಂದ ಅತ್ತ ತಲೆಯನ್ನೇ ಹಾಕಿರಲಿಲ್ಲ. ಅದಕ್ಕೆ ಕಾರಣ ಕ್ಷಮ. 2 ದಿನಗಳಿಂದ ಅವಳ ಸುಂದರ ಮುಖಾರವಿಂದವನ್ನು ಕಣ್ತುಂಬಿಕೊಳ್ಳಲು ಕಾತುರದಿಂದ ಕಾಯುತ್ತಿದ್ದವನ ಹೃದಯಕ್ಕೆ ಅತ್ತು ಕೆಂಪಾದಂತೆ ಕಾಣುತ್ತಿದ್ದ ಕ್ಷಮಾಳ ಕಣ್ಣುಗಳು ಖೇದವನ್ನುಂಟು ಮಾಡಿದ್ದವು. ಕಡಿಮೆ ಎಂದರೂ 1 ವಾರವಾದರೂ ಅಮೃತಾಳ ಮನೆಯಲ್ಲಿ ವಾಸ್ತವ್ಯ ಹೂಡಬಹುದೆಂದುಕೊಂಡಿದ್ದ ಕ್ಷಮ ಹಾಗೂ ಶ್ಯಾಮಲಾರ ದಿಢೀರಾಗಮನ ಕೃಷ್ಣನಂತೆ ತಮ್ಮ ಕೋಣೆಯಲ್ಲಿ ಕುಳಿತು ದಿನಪತ್ರಿಕೆ ಓದುತ್ತಿದ್ದ ಅಹಲ್ಯಾದೇವಿಯವರಿಗೂ ಅಚ್ಚರಿ ತಂದಿತ್ತು. ಮಗುಕಿಟ್ಟು ಸತತ 2 ದಿನಗಳ ಪ್ರಯಾಣದಿಂದಾಗಿ ಅವರು ಮೊದಲೇ ಆಯಾಸಗೊಂಡಿದ್ದಾರೆ. ಅವರಿಗೆ ವಿಶ್ರಾಂತಿ ತಗೊಳ್ಳೋದಕ್ಕೆ ಹೇಳೋದು ಬಿಟ್ಟು ನಿನ್ನ ಕಥೆಯನ್ನೇ ಹೇಳ್ತಿದ್ಯಲ್ಲ ಎಂದ ಅಹಲ್ಯಾದೇವಿಯವರ ಕಣ್ಣುಗಳು ಬಾಗಿಲಿನತ್ತ ಹೊರಳಿತು. ಬಂದಾಗಿನಿಂದ ಲಗೇಜನ್ನು ಹಿಡಿದು ಬಾಗಿಲ ಬಳಿಯಲ್ಲಿಯೇ ನಿಂತಿದ್ದ ಶ್ಯಾಮಲಾರನ್ನು ಕಂಡ ಅಹಲ್ಯಾದೇವಿ, ಶ್ಯಾಮಲಾ, ಏನ್ರಿ ಮನೆಯೊಳಗೆ ಬರೋದಿಲ್ಲ ಅಂತ ಏನಾದರೂ ಭೀಷ್ಮ ಪ್ರತಿಜ್ಞೆ ಮಾಡಿದ್ದೀರೋ ಹೇಗೆ? ಕ್ಷಮ ಒಳಗೇನೋ ಬಂದಿದ್ದಾಳೆ, ಆದರೆ ಇದು ಅವಳ ಮನೆ ಅಲ್ಲ ನೋಡಿ, ಅದಕ್ಕೆ ಕೂತ್ಕೋ ಅಂತ ಹೇಳೋವರೆಗೂ ಕೂರೋದಿಲ್ಲ ಅಲ್ವಾ ಮಗಳೇ ಎಂದವರ ಮಾತಿನಲ್ಲಿಯೇ ಬೇಸರ ತಾಂಡವವಾಡುತ್ತಿತ್ತು. ಕ್ಷಮಿಸಿ ಅಮ್ಮ, ಗೆಸ್ಟ್ ಹೌಸ್ನ ಕೀ ತೆಗೆದುಕೊಂಡು ಹೋಗಲಿಕ್ಕೆ ಅಂತ ಬಂದ್ವಿ. ಅವರ ಮಾತು ತನಗೆ ಕೇಳಲೇ ಇಲ್ಲವೇನೋ ಎಂಬಂತೆ ನಿಂತಲ್ಲಿಯೇ ಉತ್ತರಿಸಿದಳು. ಯಾಕಮ್ಮ ಅವಸರ? ಇನ್ನೇನು ಕೆಲವು ದಿನಗಳಲ್ಲಿಯೇ ನೀನು ಈ ಮನೆ ಸೊಸೆ ಆಗುವವಳು. ಆದರೂ ಕೂಡ ಅಮ್ಮ ಮಗಳು ಇಷ್ಟೊಂದು ಸಂಕೋಚ ಪಡ್ಕೊಳ್ತೀರಲ್ಲ ಅನ್ನೋ ಬೇಸರದಿಂದ ಹಾಗೆ ಹೇಳಿದೆ. ಬೇಜಾರು ಮಾಡ್ಕೋಬೇಡಿ ಎಂದು ವಿನಮ್ರವಾಗಿ ಹೇಳಿದರು. ಅಯ್ಯೋ ಅಮ್ಮ, ನಿಮ್ಮ ಮಾತಿನಿಂದ ನಮಗೆ ಎಂಥ ಸಹ ಬೇಸರವಾಗಿಲ್ಲ, ಚುಟುಕಾಗಿ ಉತ್ತರಿಸಿದ ಕ್ಷಮ ನಿಂತಲ್ಲಿಯೇ ನಿಂತಿದ್ದಳು. ಸರಿ ಎಲ್ಲರೂ ಮೊದಲು ಫ್ರೆಶಪ್ ಆಗಿ ಹೊಟ್ಟೆಗೆ ಏನಾದರೂ ತಿನ್ನುವಿರಂತೆ ಎನ್ನುತ್ತಾ ಕ್ಷಮಾಳ ಹತ್ತಿರ ಬಂದು ಅವಳಿಂದ ಮಗುವನ್ನು ತೆಗೆದುಕೊಂಡವರು, ಮಗು ತುಂಬ ಮುದ್ದಾಗಿದೆ ಕ್ಷಮ, ಥೇಟ್ ನಿನ್ನ ತಂಗಿಯ ಮುಖವನ್ನೇ ಹೋಲುತ್ತೆ. ಅದು ಸರಿ, ಮಗುವಿನ ಅಪ್ಪ ಕೂಡ ನಿಮ್ಮ ಜೊತೆಯೇ ಬಂದಿದ್ದಾರಾ? ಕುತೂಹಲದಿಂದ ಕೇಳಿದವರು, ಸತೀಶ ಸ್ವಲ್ಪ ಕ್ಷಣಗಳ ಹಿಂದೆ ಕಾರ್ನ ಶೆಡ್ನಲ್ಲಿ ನಿಲ್ಲಿಸಿದ ಶಬ್ದ ನನಗೂ ಕಿವಿಗೆ ಬಿತ್ತು. ಆಗಲೇ ನೀವು ಬಂದಿರೋದು ತಿಳಿದಿದ್ದು. ನಿನ್ನ ತಂಗಿಗೆ ನಮ್ಮ ಮನೆಯೊಳಗೆ ಬರೋದಕ್ಕೆ ಮುಜುಗರ ಆಗ್ತಾ ಇದೆಯೇನೋ, ಅದಕ್ಕೆ ಶ್ಯಾಮಲ ಕೂಡ ಹೊರಗೆ ನಿಂತಿದ್ದಾರೆ, ನಾನೇ ಕರ್ಕೊಂಡು ಬರ್ತೀನಿ ಎಂದು ಮಗುವನ್ನು ಕಂಕುಳಲ್ಲಿ ಹಿಡಿದೇ ಹೊರಬಂದರು. ಹೊರಗೆ ಸುತ್ತಲೂ ಕಣ್ಣಾಯಿಸಿ ಅಮೃತಾಳಿಗಾಗಿ ಅರಸಿದರು. ಸುತ್ತಮುತ್ತಲ ಹಸಿರು ಪರಿಸರವನ್ನು ಹೊರತುಪಡಿಸಿ ಅವರ ಕಣ್ಣಿಗೆ ಬೇರೇನೂ ಕಾಣಸಿಗಲಿಲ್ಲ. ಕ್ಷಮ, ನಿನ್ನ ತಂಗಿ ಹೊರಗೂ ಇಲ್ವಲ್ಲ? ಆಶ್ಚರ್ಯ ವ್ಯಕ್ತಪಡಿಸುತ್ತಲೇ ಒಳಬಂದ ಅಹಲ್ಯಾದೇವಿಯವರಿಗೆ ಕ್ಷಮ ಹಾಗೂ ಶ್ಯಾಮಲಾರ ಕಣ್ಣುಗಳು ಏನನ್ನು ಹೇಳ ಬಯಸುತ್ತಿವೆ ಎಂಬುದು ಸ್ಪಷ್ಟವಾಯಿತು. ಅವರು ಕಕ್ಕುಲತೆಯಿಂದ ಕ್ಷಮಾಳ ಮುಖವನ್ನೇ ದಿಟ್ಟಿಸಿದರು. ಅಮ್ಮ, ಇನ್ನೆಲ್ಲಮ್ಮ ಅಮೃತ? ಅವಳು ನಮ್ಮನ್ನೆಲ್ಲ ಅಗಲಿ 1 ದಿನವೇ ಕಳೆಯಿತು. ಅಹಲ್ಯಾದೇವಿಯವರ ಕೈಯಲ್ಲಿದ್ದ ಮಗುವಿನ ತಲೆಯನ್ನು ನೇವರಿಸಿದ ಕ್ಷಮಾಳ ಅಳು ಆಕ್ರಂದನ ಮುಗಿಲು ಮುಟ್ಟಿತ್ತು. ಬೃಂದಾವನ ಮಹಲಿಗೆ ಕಾಲಿಟ್ಟಾಗಿನಿಂದಲೂ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಶ್ಯಾಮಲಾರಿಗೆ ಮಗಳನ್ನು ಸಮಾಧಾನಪಡಿಸುವ ತ್ರಾಣವೇ ಇರದಂತಾಗಿತ್ತು. ಕ್ಷಮ, ಏನು ಹೇಳ್ತಿದ್ಯಮ್ಮ? ಬನ್ನಿ ಇಬ್ಬರು ಸುಧಾರಿಸ್ಕೊಳ್ಳಿ, ನಂತರ ಮಾತಾಡಿದ್ರಾಯ್ತು. ಅಹಲ್ಯಾದೇವಿಯವರ ಒತ್ತಾಯಕ್ಕೆ ಮಣಿದು ಸ್ನಾನ ಮುಗಿಸಿದ ಅಮ್ಮ ಮಗಳಿಗೆ ಒಂದೇ ಒಂದು ತುತ್ತು ತಿಂಡಿಯನ್ನು ತಿನ್ನಲು ಮನಸ್ಸಾಗಲಿಲ್ಲ. ಅಷ್ಟರಲ್ಲಿ ಮಂಗಳಮ್ಮ ಹಸುವಿನ ಹಾಲನ್ನು ಉಗುರು ಬೆಚ್ಚಗೆ ಮಾಡಿ ಅಹಲ್ಯಾದೇವಿಯವರಿಗೆ ನೀಡಿದರು. ಹಸಿವಿನಿಂದ ಅಳುತ್ತಿದ್ದ ಮಗುವಿನ ಹೊಟ್ಟೆ ತುಂಬಿದೊಡನೆ ನಿದ್ರೆಗೆ ಜಾರಿತು. ಶ್ಯಾಮಲಾ, ಕ್ಷಮ, ದಯವಿಟ್ಟು ಹಠ ಮಾಡಬೇಡಿ. ನಿಮ್ಮನ್ನ ನೋಡ್ತಾ ಇದ್ದರೆ ನಿನ್ನೆಯಿಂದ ಸರಿಯಾಗಿ ಊಟ ನಿದ್ರೆ ಏನೂ ಇಲ್ಲದ ಹಾಗೆ ಕಾಣ್ತಾ ಇದ್ದೀರಾ. ಸ್ವಲ್ಪ ಆದರೂ ತಿನ್ನಿ. ಬೇಡ ಅಮ್ಮ, ಒತ್ತಾಯ ಮಾಡಬೇಡಿ, ತಿನ್ನಲಿಕ್ಕೆ ಮನಸ್ಸಿಲ್ಲ. ಕ್ಷಮ ದೈನ್ಯತೆಯಿಂದ ಕೈ ಮುಗಿದಳು.
ಅಹಲ್ಯಾದೇವಿಯವರು ಮುಂದೆ ಒತ್ತಾಯಪಡಿಸಲಿಲ್ಲ. ಸರಿ, ನಾನು ಒತ್ತಾಯ ಮಾಡೋದಿಲ್ಲ. ಏನಾಯಿತು? ನೀವು ರಾಯಚೂರಿಗೆ ಹೋಗಿದ್ದಾದರೂ ಯಾಕೆ? ದಯವಿಟ್ಟು ಹೇಳಿ, ನಿಮ್ಮ ಮನಸ್ಸನ್ನು ಹಗುರ ಮಾಡಿಕೊಳ್ಳಿ ಎಂದರು. ಕ್ಷಮಾಳ ಮಸ್ತಕದಲ್ಲಿ ಕಳೆದೆರಡು ದಿನಗಳಲ್ಲಿ ನಡೆದ ಘಟನೆಗಳು ಒಂದೊಂದಾಗಿ ಹರಿದು ಹೋದವು. ಕಾರು ವೇಗವಾಗಿ ಸಾಗುತ್ತಿದ್ದರೆ ಕಿಟಕಿ ಅಂಚಿಗೆ ತಲೆ ಇಟ್ಟು ಗಾಳಿಗೆ ಮುಖ ಒಡ್ಡಿದ್ದ ಕ್ಷಮಾಳ ಯೋಚನೆಯು ಅದೇ ವೇಗದಲ್ಲಿ ಚಲಿಸಲಾರಂಭಿಸಿದ್ದವು. ಬಹಳ ತಿಂಗಳುಗಳ ನಂತರ ಅಮೃತ ಹಾಗೂ ಮಗುವಿನ ಮುಖವನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಅದನ್ನು ನೆನೆಸಿಕೊಂಡ್ರೆ ಅದೇನು ಹೇಳಲಾಗದ ಸಂತೋಷ. ಆದರೆ ತಕ್ಷಣವೇ ಅದರೊಂದಿಗೆ ಅವಿನಾಶನ ನೆನಪು ಬಂದಾಗ ಸಂತೋಷವನ್ನೆಲ್ಲ ಕಸಿದುಕೊಂಡಂತಹ ಭಾವ. ಆದರೂ ನಾನೆಂತಕ್ಕೆ ಅವನನ್ನು ನೆನೆಸ್ಕೊಂಡು ಬೇಸರಿಸಿಕೊಳ್ಬೇಕು? ಅವನು ನನ್ನನ್ನು ನಂಬಿಸಿ ಮೋಸ ಮಾಡಲು ಹೊರಟಿದ್ದವನು. ಇದೀಗ ನನ್ನ ಮದುವೆ ಕೋಟ್ಯಾಧಿಪತಿ, 2 ಕಂಪನಿಗಳ ಒಡೆಯ. ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಚಿನ್ನದಂತಹ ಗುಣವುಳ್ಳ ಕೃಷ್ಣನೊಂದಿಗೆ ನೆರವೇರ್ತಾ ಉಂಟು ಅಂತ ಅವನಿಗೇನಾದರೂ ತಿಳಿದ್ರೆ ಅವನ ಪ್ರತಿಕ್ರಿಯೆ ಹೇಗಿರಬಹುದು? ಅವನ ಪರಿಸ್ಥಿತಿ ನೆನೆಸಿಕೊಂಡವಳಿಗೆ ಪಶ್ಚಾತ್ತಾಪದಿಂದ ಕೂಡಿದ್ದ ಅವನ ಮುಖ ಕಣ್ಣೆದುರು ಬಂದಂತಾಗಿ ಸಂತೋಷವಾಯಿತು. ಮರುಕ್ಷಣವೇ ಛೇ, ನಾನೆಂತಕ್ಕೆ ಹೀಗೆ ಯೋಚನೆ ಮಾಡ್ತಾ ಇದ್ದೇನೆ? ಇನ್ನೊಬ್ಬರನ್ನು ಬೇಸರಕ್ಕೆ ತಳ್ಳಿ ಸಂತೋಷ ಪಡುವಷ್ಟು ನನ್ನ ಮನಸ್ಸು ಕೆಳಕಿಳಿಯಿತೆ. ಅವಳ ಯೋಚನಾ ಲಹರಿಗೆ ತಡೆ ಹಾಕುವಂತೆ ಮೊಬೈಲ್ಗೆ ಬಂದ ಸಂದೇಶದ ಸದ್ದು ಅವಳನ್ನು ವಾಸ್ತವಕ್ಕೆ ಮರಳಿ ಕರೆತಂದಿತ್ತು. ಕ್ಷಮಾ, ಎಲ್ಲಿದ್ಯಾ? ಯಾವಾಗ ಬರ್ತೀಯಾ? ತನ್ನವನ ಪ್ರೀತಿಯ ಸಂದೇಶ ನೋಡಿ ಮನದಲ್ಲಿಯೇ ನಕ್ಕವಳು, ನಾನು ಮನೆಯಿಂದ ಹೊರಟು 4-5 ಗಂಟೆಗಳು ಕಳೆದಿಲ್ಲ. ಆಗಲೇ ಯಾವಾಗ ಬರ್ತೀಯಾ ಅಂತ ಕೇಳ್ತಾ ಇದ್ದೀರಲ್ಲ. ಕೆಲಸ ಮುಗಿದ ತಕ್ಷಣ ಆದಷ್ಟು ಬೇಗ ಬಂದು ಬಿಡ್ತೇನೆ. ತುಂಬ ತಡವಾಯಿತು, ನೀವೆಂತಕ್ಕೆ ಇನ್ನೂ ಮಲಗಿಲ್ಲ ಎಂದು ಮರು ಸಂದೇಶ ಕಳುಹಿಸಿದಳು. ಮಲ್ಗೋದಕ್ಕೆ ನೀನು ಬಿಡಬೇಕಲ್ಲ. ಬಿಡಲಿಕ್ಕೆ ನಾನೆಂತ ನಿಮ್ಮನ್ನು ಹಿಡ್ಕೊಂಡಿದ್ದೇನಾ? ನಾನು ಇಲ್ಲಿದ್ದೇನೆ. ಆದರೂ ಕೂಡ ನನ್ನ ಮೇಲೆಂತಕ್ಕೆ ಅಪವಾದ? ಅಪವಾದ ಅಲ್ಲ ಡಿಯರ್, ವಿರಹ ವೇದನೆ. ನಿನ್ನನ್ನು ಒಂದು ಘಳಿಗೆಯೂ ಬಿಟ್ಟಿರೋದಕ್ಕೆ ನನಗೆ ಆಗೋದಿಲ್ಲ. ನನಗೂ ಅಷ್ಟೇ ಕೃಷ್ಣ. ಆದರೆ ಇನ್ನು 1 ತಿಂಗಳು, ಆಮೇಲೆ ಇಬ್ಬರು ಸದಾಕಾಲ ಒಟ್ಟಿಗೆ ಇರಬಹುದು. ಅಲ್ಲಿಯ ತನಕ ಕಾಯಲೇಬೇಕು. ತುಂಬ ತಡವಾಗುಂಟು. ನೀವು ಮಲಗಿ. ಗುಡ್ ನೈಟ್. ಓಕೆ ಡಿಯರ್, ಮಲಗ್ತೀನಿ. ಹೋದ ಕೂಡಲೇ ಕಾಲ್ ಮಾಡೋದನ್ನು ಮರಿಬೇಡ. ನಿನ್ನ ಮೆಸೇಜ್ ಕಾಲ್ಗೋಸ್ಕರನೇ ಕಾಯ್ತಾ ಇರ್ತೀನಿ. ಗುಡ್ ನೈಟ್. ತನ್ನವನ ಸಂದೇಶವನ್ನು ಓದುತ್ತಿದ್ದ ಕ್ಷಮ, ಕೃಷ್ಣ ನನ್ನನ್ನು ಎಷ್ಟೊಂದು ಹಚ್ಚಿಕೊಂಡಿದ್ದಾರೆ. ಒಂದೇ ಒಂದು ಕ್ಷಣ ನಾನು ದೂರ ಇರೋದನ್ನು ಸಹಿಸೋದಿಲ್ಲ. ಇಷ್ಟೊಂದು ಪ್ರೀತಿ ಮಾಡೋ ಹುಡುಗನನ್ನು ನನ್ನ ಬಾಳ ಸಂಗಾತಿಯನ್ನಾಗಿ ಪಡೆಯುತ್ತಿರುವ ನಾನು ನಿಜಕ್ಕೂ ಅದೃಷ್ಟವಂತಳು ಎಂದು ಅವನದೇ ಗುಂಗಿನಲ್ಲಿ ಕಣ್ಣು ಮುಚ್ಚಿದಳು. ಮೇಡಮ್, ನೀವು ಹೇಳಿದ ಅಡ್ರೆಸ್ ಇದೆ ಅಲ್ವಾ? ರಾಯಚೂರಿನ ಸರ್ಕಾರಿ ಆಸ್ಪತ್ರೆಯ ಮುಂದೆ ಕಾರು ನಿಲ್ಲಿಸಿದ ಸತೀಶ ಹಿಂಬದಿಯ ಸೀಟಿನಲ್ಲಿ ಕುಳಿತಿದ್ದ ಕ್ಷಮಾಳನ್ನು ವಿಚಾರಿಸಿದನು. ನಿದ್ರೆ ಬಾರದಿದ್ದರೂ ಬಲವಂತವಾಗಿ ನಿದ್ರಿಸಲು ಪ್ರಯತ್ನಪಟ್ಟು ಅವಳ ಕಣ್ಣುಗಳು ಸೋತಿದ್ದವು. ಆಗಷ್ಟೇ ನಿದ್ರೆಯ ಜೊಂಪು ಹತ್ತುತ್ತಿದ್ದಂತೆ ಸತೀಶನ ಧ್ವನಿ ಅವಳನ್ನು ಎಚ್ಚರಿಸಿತ್ತು. ತನ್ನೆರಡು ಕೈಗಳಿಂದ ಮಸುಕು ಮಸುಕಾದ ಕಣ್ಣುಗಳನ್ನು ಉಜ್ಜುತ್ತಾ ದಪ್ಪದಾದ ಅಕ್ಷರಗಳಲ್ಲಿ ಬರೆದಿದ್ದ ಫಲಕವನ್ನು ಓದಿ, ಸತೀಶ್, ಇದೇ ಆಸ್ಪತ್ರೆ. ನಾನು ಒಳಗೆ ಹೋಗಿ ಸಮಾಚಾರ ಎಂತ ಅಂತ ವಿಚಾರಿಸಿಕೊಂಡು ಬರ್ತೇನೆ. ಆಮೇಲೆ ಎಂತ ಮಾಡೋದು ಅಂತ ನೋಡೋಣ ಎಂದು ಅಮ್ಮನನ್ನು ಕಾರಿನಲ್ಲಿಯೇ ಕುಳ್ಳಿರಿಸಿ ಆಸ್ಪತ್ರೆಯ ಒಳಗೆ ಕಾಲಿಟ್ಟಳು. ಅಷ್ಟರವರೆಗೂ ಶಾಂತವಾಗಿದ್ದ ಅವಳ ಮನಸ್ಸು ಹೃದಯದಲ್ಲಿ ಕಾಣದ ಭಯವೊಂದು ಆವರಿಸಿಕೊಂಡಿತ್ತು. ಅದಕ್ಕೆ ಕಾರಣ ಅವಳ ಬಳಿಯೂ ಇರಲಿಲ್ಲ. ಸಮಯ ಬೆಳಗ್ಗೆ 7 ಗಂಟೆ. ಆಸ್ಪತ್ರೆಯ ರಿಸೆಪ್ಷನ್ನಲ್ಲಿ ಒಬ್ಬರು ಹೆಂಗಸನ್ನು ಬಿಟ್ಟು ಅಲ್ಲಿ ಇಲ್ಲಿ ಓಡಾಡುತ್ತಿದ್ದ ಒಂದಿಬ್ಬರನ್ನು ಹೊರತುಪಡಿಸಿ ಕಣ್ಣಿಗೆ ಯಾರೂ ಬೀಳಲಿಲ್ಲ. ಹಿಂದಿನ ದಿನ ತನಗೆ ಕರೆ ಮಾಡಿದವರ ಹೆಸರನ್ನು ನೆನೆಸಿಕೊಂಡು ರಿಸೆಪ್ಷನ್ ಬಳಿ ತೆರಳಿ, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಸುಧಾ ಅಂತ ಎನ್ನುತ್ತಿದ್ದೊಡನೆ ರಿಸೆಪ್ಷನಿಸ್ಟ್, ಯಾವ ಸುಧಾ? ರೆಕಾರ್ಡ್ ಬುಕ್ ತೆರೆದು ನೋಡಿ, ಸುಧಾ ಅನ್ನೋ ಹೆಸರಲ್ಲಿ ಯಾವ ಪೇಷಂಟ್ ಕೂಡ ದಾಖಲಾಗಿಲ್ವಲ್ಲ ಎಂದು ಕ್ಷಮಾಳನ್ನೇ ದಿಟ್ಟಿಸಿದರು. ಕ್ಷಮಿಸಿ, ಸುಧಾ ಅಂದರೆ ಪೇಷಂಟ್ ನೇಮ್ ಅಲ್ಲ. ಅವರು ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ವರ್ಕ್ ಮಾಡ್ತಾ ಇದ್ದಾರಾ?
ಅಂದರೆ ನೀವು ನಮ್ಮ ನರ್ಸ್ ಸುಧಕ್ಕನ ಬಗ್ಗೆ ಕೇಳ್ತಾ ಇದ್ದೀರಾ? ಅವರೇ ಇರಬಹುದು, ಕ್ಷಮ ಊಹಿಸಿ ಹೇಳಿದಳು. ನೀವು ನಮ್ಮ ಸುಧಕ್ಕನ ಬಗ್ಗೆಯೇ ಕೇಳ್ತಾ ಇರೋದಾದರೆ ಅವರು ನಿಮಗೆ ಸದ್ಯಕ್ಕೆ ಸಿಗೋದಿಲ್ಲ. ಈಗಿನ್ನೂ 7 ಗಂಟೆ, ಅವರು 9 ಗಂಟೆಗೆ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳ್ತಾರೆ. ನೀವು 9 ಗಂಟೆ ನಂತರ ಬಂದರೆ ಅವರು ಸಿಗ್ತಾರೆ ಎಂದು ಆಕೆ ತನ್ನ ಕೆಲಸದಲ್ಲಿ ಮಗ್ನಳಾದಳು. ಇನ್ನು ತಾನೇನೇ ಪ್ರಶ್ನೆ ಕೇಳಿದರೂ ಆಕೆ ಉತ್ತರ ಕೊಡಲಾರಳು ಎಂದರಿತ ಕ್ಷಮ ಥ್ಯಾಂಕ್ ಯು ಮೇಡಮ್ ಎಂದು ಹೇಳಿ ಆಸ್ಪತ್ರೆಯಿಂದ ಹೊರ ನಡೆದಳು. ಹೊರ ಬರುತ್ತಲೇ ಅವಳಿಗೆ ಏನೋ ನೆನಪಾದಂತಾಯಿತು. ತಕ್ಷಣ ತನ್ನ ಫೋನ್ ತೆಗೆದು ಹಿಂದಿನ ದಿನ ಕರೆ ಮಾಡಿದ್ದ ಅದೇ ಸಂಖ್ಯೆಗೆ ಕರೆ ಮಾಡಿದಳು. ಹಲೋ, ಕ್ಷಮಾ ಅವರಾ? ಹೇಳಿ, ನಾನು ಸುಧಾ. ಅತ್ತ ಕಡೆಯಿಂದ ಧ್ವನಿ ಬಂದಿತ್ತು. ನನ್ನ ಹಾಗೆಯೇ ಅವರು ಕೂಡ ಮೊಬೈಲ್ ಸಂಖ್ಯೆಯನ್ನು ಸೇವ್ ಮಾಡಿಕೊಂಡಿದ್ದಾರೆ ಅನ್ನಿಸ್ತದೆ. ತನ್ನಷ್ಟಕ್ಕೆ ಅಂದುಕೊಂಡವಳು, ಸುಧಾ ಅವರೇ, ನೀವು ಹೇಳಿದ ವಿಳಾಸಕ್ಕೆ ಬಂದಿದ್ದೇವೆ. ಆಸ್ಪತ್ರೆಯಲ್ಲಿ ವಿಚಾರಿಸಿದೆ, ನೀವು ಬರುವುದು ಸ್ವಲ್ಪ ತಡ ಆಗ್ತದೆ ಅಂದರು. ಇರುವ ವಿಷಯವನ್ನು ತಿಳಿಸಿದಳು. ಹೋ, ಆಗಲೇ ಬಂದಿದ್ದೀರಾ? ಒಳ್ಳೆಯದೇ ಆಯಿತು. ನಾನು ಡ್ಯೂಟಿಗೆ ಬರೋದೇ 9 ಗಂಟೆಗೆ. ಒಂದು ಕೆಲಸ ಮಾಡಿ, ನೀವೀಗ ಎಷ್ಟು ಜನ ಇದ್ದೀರಾ? ನಾನು, ಅಮ್ಮ ಹಾಗೂ ಡ್ರೈವರ್, 3 ಇದ್ದೇವೆ. ಸರಿ, ನಾನೀಗ ನಿಮ್ಮ ವಾಟ್ಸಪ್ ನಂಬರ್ಗೆ ಒಂದು ವಿಳಾಸ ಕಳಿಸ್ತೀನಿ. ನೀವು ನಮ್ಮ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ. ಆಮೇಲೆ ಪುನಃ ಆಸ್ಪತ್ರೆಗೆ ಹೋಗಬೇಕಾಗತ್ತೆ. ಅಲ್ಲೇ ವಿಷಯವನ್ನೆಲ್ಲ ಹೇಳ್ತೀನಿ. ಕ್ಷಮಾಳಿಗೆ ತಕ್ಷಣಕ್ಕೆ ಅದೇ ಸರಿ ಎನಿಸಿತು. ಅವಳು ಇನ್ನೇನು ಸರಿ ಎನ್ನುವಾಗಲೇ ಮಗುವೊಂದು ಅಳುವ ಶಬ್ದ ಅವಳ ಕಿವಿಯಲ್ಲಿ ಪ್ರತಿಧ್ವನಿಸಿತು. ಇದ್ದಕ್ಕಿದ್ದಂತೆ ಅವಳ ಕಣ್ಣುಗಳು ತುಂಬಿದವು. ಆ ಮಗುವಿಗೂ ತನಗೂ ಏನೋ ಅವಿನಾಭಾವ ಸಂಬಂಧವಿದೆಯೇನೋ ಎಂದು ಮನಸ್ಸು ಚಡಪಡಿಸಿತು. ಅಮೃತಾಳಿಗಾಗಿ ಅರಸಿ ಬಂದಿಹ ಜೀವಗಳಿಗೆ ಆಘಾತ ಎದುರಾಗಲಿದೆಯೇ? ಅಪರಿಚಿತ ಕರೆಯ ನಡುವೆ ಕ್ಷಮಾಳ ಕಿವಿಗಳನ್ನು ಹೊಕ್ಕ ಆ ಮಗುವಿನ ಧ್ವನಿಗೆ ಅವಳ ಮನಸ್ಸೇಕೆ ಚಡಪಡಿಸುತ್ತಿದೆ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.